ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಟಿವಿ ಬಳ್ಳಾರಿ. ನಾನು ಪವಿತ್ರ. ನಾವು ಬಂದಿದ್ವಿ ಕಪ್ಪಲ್ ರೋಡ್ ಹತ್ರ ಇರುವಂಥ ನಾರಾಯಣ ಸ್ಕೂಲಿಗೆ ಹಾಗೂ ಕಾಲೇಜಿಗೆ ನಾವು ವಿಸಿಟ್ ಕೊಟ್ಟಿದ್ವಿ. ಅದು ಯಾಕೆ ಕೊಟ್ಟಿದ್ದೀವಿ, ಏನಿಲ್ಲಿ ಸಂಭ್ರಮ ಇದೆ ಅಂತಂದರೆ, ನಮ್ಮ ಸಾಯಿ ಶ್ರವ್ಯ ಅನ್ನೋ ಒಂದು ವಿದ್ಯಾರ್ಥಿನಿ ಹುಡುಗಿ 720ಕ್ಕೆ 687 ನೀಟಲ್ಲಿ ಒಂದು ರ್ಯಾಂಕ್ ಬಂದಿದ್ದಾಳೆ. ನಮ್ಮ 22 ಲಕ್ಷದಲ್ಲಿ 150ನೇ ರ್ಯಾಂಕ್ ನಮ್ಮ ಬಳ್ಳಾರಿಯಲ್ಲಿ ನಾರಾಯಣ ಸ್ಕೂಲಲ್ಲಿ ಒಂದು ವಿದ್ಯಾರ್ಥಿನಿ ಬಂದಿದ್ದಾರೆ. ಇಲ್ಲಿ ಎಷ್ಟು ಖುಷಿಯಲ್ಲಿದ್ದಾರೆ ಅಂತಂದರೆ, ಸ್ಕೂಲ್ ಆಗಿರ್ಬೋದು, ಮಕ್ಕಳಾಗಿರ್ಬೋದು, ನಮ್ಮ ಗುರುಗಳಾಗಿರ್ಬೋದು ತುಂಬ ಸಂಭ್ರಮದಲ್ಲೇ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಾರಾಯಣ ಸ್ಕೂಲಲ್ಲಿ ನೀವೇನಾಗಿರ್ಬೋದು ಸರ್? ಮೇಡಮ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಮ್ಯಾಮ್. ಓಕೆ ಸರ್. ಎಂಟರ್ ಬ್ಯಾಂಗ್ಳೂರ್ ಆ್ಯಂಡ್ ಬಳ್ಳಾರಿ. ಸರ್ ಇಲ್ಲಿ ಎಷ್ಟು ವರ್ಷದಿಂದ ನೀವು ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ? ಆಲ್ಮೋಸ್ಟ್ ದಿಸ್ ಇಸ್ ದ ಥರ್ಡ್ ಇಯರ್ ಮ್ಯಾಮ್. ಥರ್ಡ್ ಇಯರ್ ಬಟ್ ಮೈ ಎಕ್ಸ್ಪೀರಿಯನ್ಸ್ ಇಸ್ ಕಂಪ್ಲೀಟ್ 23 years ಇಸ್ ನಾರಾಯಣ ಗುರು. ಬಳ್ಳಾರಿ ಲಾಸ್ಟ್ 3 yearsನಿಂದ ನಾನೇ ಇನ್ಚಾರ್ಜ್ ಮಾಡ್ತಾ ಇದ್ದೀನಿ. ಸೊ ಅಂಡರ್ ಕಂಪ್ಲೀಟ್ ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ಆ್ಯಂಡ್ ಕಂಪ್ಲೀಟ್ ಅಕಾಡೆಮಿಕ್ ಎಲ್ಲ ಕಂಪ್ಲೀಟ್ ನೋಡೋದು ಕೋರ್ಡಿನ್ ಸುರೇಂದ್ರನಾಥ್ ರೆಡ್ಡಿ ಸರ್ ಅಂತ ಅವ್ರು ಬ್ಯಾಂಗ್ಳೂರಲ್ಲಿ ಇರ್ತಾರೆ. ಅವ್ರು ಎಂಟೈರ್ ಕರ್ನಾಟಕಕ್ಕೆ CEO ಥರ ಇರ್ತಾ ಇದ್ದಾರೆ. ಸೊ ಇಲ್ಲಿ ಬಳ್ಳಾರಿ ಆಲ್ಸೋ ಸಾರೇ ನೋಡ್ತಾರೆ ಅಕಾಡೆಮಿಕ್. ಅಸಿಸ್ಟೆಂಟ್ ಜನರಲ್ ಮ್ಯಾನೇಜರ್ ನಮ್ಮ ನಾರಾಯಣ ಪ್ರಿನ್ಸಿಪಲ್ ಸರ್ ನಮ್ಮ ಜೊತೆ ಇದ್ದಾರೆ. ಅವ್ರ ಜೊತೆ ಮಾತಾಡೋಣ ಬನ್ನಿ ವೀಕ್ಷಕರೇ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಸರ್ ಎಷ್ಟು ವರ್ಷದಿಂದ ಇಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಸರ್? ಸುಮಾರು ನಾನು 8 ವರ್ಷದಿಂದ ನಾರಾಯಣದಲ್ಲಿ ಮಾಡ್ತಾ ಇದ್ದೀನಿ. ಸೊ ನನ್ನ ಟೋಟಲ್ ಎಕ್ಸ್ಪೀರಿಯನ್ಸ್ ಬಂದು 16 ವರ್ಷ ಇದೆ. ಅದರಲ್ಲಿ 8 ವರ್ಷ ನಾನು ನಾರಾಯಣ ಸಂಸ್ಥೆಯಲ್ಲಿ ಮಾಡ್ತಾ ಇದ್ದೀನಿ. ಸೊ ಪ್ರಿನ್ಸಿಪಲ್ ಆಗಿ ನಾನು 3 ವರ್ಷದಿಂದ ಪ್ರಿನ್ಸಿಪಲ್ ಆಗಿ ಇಲ್ಲಿ ವರ್ಕ್ ಮಾಡ್ತಾ ಬಳ್ಳಾರಿ ಬ್ರಾಂಚಲ್ಲಿ ಮೇಡಮ್. ಸರ್ ಈಗ ಅನಿಸ್ತಿದೆ ಸರ್, ನೀವು ವಿದ್ಯಾರ್ಥಿಗಳು ನೋಡಿ, ನೀವು ಕೊಡುವಂಥ ಗುರುಗಳು ಶಿಕ್ಷೆಗಳದ್ದಾಗಲಿ, ನೀವು ಹೇಗೆ ಅನಿಸ್ತಿದೆ ಸರ್ ನಿಮಗೆಲ್ಲ? ಮ್ಯಾಮ್, ಮೊದಲನೇದಾಗಿ ನಾನು ಹೇಳೋದು ಇಷ್ಟಪಡೋದು ಏನಂತಂದರೆ, ಇದೊಂದು ಚಿಕ್ಕ ಸಿಟಿ, ಇಂಡಿಯಾದಲ್ಲಿ ಒಂದು ಚಿಕ್ಕ ಸಿಟಿ ನಮ್ಮದು ಬಳ್ಳಾರಿ ಜಿಲ್ಲೆ ಅನ್ನೋದು ಚಿನ್ನದು. ಅದರಲ್ಲಿ ಸುಮಾರು ಒಂದು 22 ಲಕ್ಷ ಹುಡುಗರು ಬರೆದಿದ್ದಾರೆ ನೀಟ್ ಎಕ್ಸಾಮ್ನ. ಆ ನೀಟ್ ಎಕ್ಸಾಮಲ್ಲಿ ಎಷ್ಟೋ ಹುಡುಗರು ಮೊದಲೇ ನೀಟ್ ಎಕ್ಸಾಮಲ್ಲಿ May 3 ನೀಟ್ ಎಕ್ಸಾಮ್ ನಡೆದಿತ್ತು. ಸೊ ಎಷ್ಟು ನೀಟ್ ಎಕ್ಸಾಮ್ ಕ್ಯಾನ್ಸಲ್ ಆದಮೇಲೆ ಎಷ್ಟೋ ಹುಡುಗರು ಸುಸೈಡ್ ಕೂಡ ಮಾಡ್ಕೊಂಡಿದ್ದಾರೆ ಬೇರೆ ಕಡೆ. ಎಷ್ಟೋ ಹುಡುಗರು ಡಿಪ್ರೆಷನ್ ಹೋಗಿದ್ದಾರೆ, ಎಷ್ಟೋ ಹುಡುಗರು ಡಿಸ್ಟರ್ಬ್ ಆಗಿದ್ದಾರೆ. ಸೊ ಅಂಥದ್ರಲ್ಲಿ ನಮ್ಮದ್ರಲ್ಲಿ ಕೂಡ ನಮ್ಮ ಕಾಲೇಜ್ ವಿದ್ಯಾರ್ಥಿಗಳು ಕೂಡ ಸ್ವಲ್ಪ ಡಿಸ್ಟರ್ಬ್ ಆಗಿದ್ದರು. ಈವನ್ ಸಾಯಿ ಶ್ರಾವ್ಯ ಕೂಡ ಸ್ವಲ್ಪ ಮೆಂಟಲಿ ಡಿಸ್ಟರ್ಬ್ ಆಗಿದ್ದರು. ಯಾಕೆ ಅಂತಂದರೆ ಸಹಜ, ಮೆಂಟಲಿ ಹುಡುಗರು ಏನಾಗ್ತಾರೆ, ಡಿಸ್ಟರ್ಬ್ ಆಗೇ ಆಗ್ತಾರೆ. ಸೊ ಅದು ಆ ಸಾಯಿ ಶ್ರಾವ್ಯ ಜೊತೆ ಬೇರೆ ಎಲ್ಲ ಹುಡುಗರ ಜೊತೆ ನಾವು ಮೋಟಿವೇಟ್ ಮಾಡಿದ್ದೀವಿ. ಆ ಮೋಟಿವೇಶನು ನಮಗೆ ನಮ್ಮ ನಾರಾಯಣ ಸಿಸ್ಟಮು, ಶೆಡ್ಯೂಲು, ಎಕ್ಸಾಮ್ ಪ್ಯಾಟ್ರನು, ನಮ್ಮ ಹೈಯರ್ ಅಥಾರಿಟಿ, ಮೇನ್ ನಮ್ಮ ಹೈಯರ್ ಹತ್ರ ಬ್ಯಾಕ್ ಬೋನ್ ಹೇಳೋದಂದರೆ ನಮ್ಮ ಕೋರ್ಟ್ ಇನ್ ಸೌತ್ ಜೋನ್ ಕರ್ನಾಟಕ ಕೊರಿದಾರಲ್ಲ ಸಾರು ಸುರೇಂದ್ರ ರೆಡ್ಡಿ ಸರ್ ಅವರು, ಅವರ ನೇತೃತ್ವದಲ್ಲಿ ಈ ರ್ಯಾಂಕ್ ಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಇವತ್ತು 22 ಲಕ್ಷ ಜನಗಳಲ್ಲಿ ಇವತ್ತು 150ನೇ ರ್ಯಾಂಕ್ ನಮ್ಮ ಬಳ್ಳಾರಿಯಿಂದ ಬಂದಿದ್ದು ಸಾಯಿ ಶ್ರಾವ್ಯ ಅಂತಂದರೆ, ಅದುಗಳು ಆಲ್ ಇಂಡಿಯಾ ಓಪನ್ ಕ್ಯಾಟಗರಿಯಲ್ಲಿ ನಮ್ಮ ಸುರೇಂದ್ರ ರೆಡ್ಡಿ ಸಾರಿಂದ ಬಂದಿದೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಮೇಡಮ್. ಸರ್ ನಮ್ಮ ಬಳ್ಳಾರಿ ಅಂದರೆ ಅದು ನಮ್ಮ ಬಳ್ಳಾರಿನೇ, ಅದು ಯಾವತ್ತಿಗೂ ಕಡಿಮೆ ಆಗಲ್ಲ. ಅದರಲ್ಲಿ ನಮ್ಮ ನಾರಾಯಣ ಇಷ್ಟು ಕಾಲೇಜಲ್ಲಿ ಅದು ನಮ್ಮ ನಾರಾಯಣದಲ್ಲಿ ಬಂದಿದೆ ಅನ್ನೋದೊಂದು ತೃಪ್ತಿ ಇರುತ್ತಲ್ಲ ಸರ್, ಅದರಲ್ಲಿ ಹೇಗೆ ಅನಿಸ್ತಿದೆ ಸರ್ ನಿಮಗೆ? ಮೇಡಮ್, ಇದು ಒಂದು ದಿವಸದ್ದು ಅಲ್ಲ ಮೇಡಮ್. ಇದು ನಾವು ಸುಮಾರು 2 ವರ್ಷದಿಂದ ಆ ಸ್ಟೂಡೆಂಟ್ ಮೇಲೆ ವರ್ಕ್ ಮಾಡಿ ಇನ್ನೊಂದು ಪೇರೆಂಟ್ಸ್ ಕೂಡ ನಮಗೆ ಬಹಳ ಸಪೋರ್ಟ್ ಮಾಡಿದ್ದಾರೆ. ಇಲ್ಲಿರೋ ಫ್ಯಾಕಲ್ಟಿ ಸಪೋರ್ಟ್ ಮಾಡಿದ್ದಾರೆ. ಮೋರ್ ಇಂಪಾರ್ಟೆಂಟ್ ನಮ್ಮ ಭಾಷೆ ಸರ್ AGM ಸೌತ್ ಜೋನ್ AGM ಸುಮಾರು ಅವ್ರು 3-4 ಬ್ರಾಂಚಸ್ ನೋಡ್ತಿದ್ದಾರೆ. ಬಳ್ಳಾರಿ ಬ್ರಾಂಚು ಮತ್ತು ಬೆಂಗಳೂರಲ್ಲಿ ಕೂಡ 3-4 ಬ್ರಾಂಚಸ್ ನೋಡ್ತಾ ಇದ್ದಾರೆ. 3-4 ಬ್ರಾಂಚಸ್ ನೋಡ್ಕೊತ ಇಲ್ಲಿ ನಮಗೆ ಫೋಕಸ್ ಮಾಡಿ ನಮ್ಮ ಡಿವಿಷನ್ ಜಗದೀಶ್ ಸಾರು, ಅದಲ್ಲದೆ ನಮ್ಮ CEO ಸುರೇಂದ್ರ ರೆಡ್ಡಿ ಸಾರ್ ಅವರು ಎಲ್ಲರ ಸಪೋರ್ಟಿಂದ ನಾವು 2 ವರ್ಷ ವರ್ಕ್ ಮಾಡಿದ ಮೇಲೆ ಈ 2 ವರ್ಷ ಆದಮೇಲೆ ಇವತ್ತು ನಾವು ಹಬ್ಬದ ದಿವಸ ಅಂತೇಳಿ ಆಚರಿಸ್ತಿದ್ದೇವೆ ಬಳ್ಳಾರಿಯಲ್ಲಿ ಮೇಡಮ್. ಸರ್ ಕೇಳಿದ್ರಲ್ಲ ಇಷ್ಟೆಲ್ಲ, ಅದೇ ಸರ್ ಜೊತೆ ನಾವು ಮತ್ತೆ ಅವರು ಪ್ರಿನ್ಸಿಪಲ್ ರೂಮಿಗೆ ಹೋಗಿ ವಿದ್ಯಾರ್ಥಿ ಜೊತೆ ಅವ್ರು ಹೇಗಿದ್ದಾರೆ ಅಂತ ತಿಳ್ಕೊಳ್ಳೋಣ ಬನ್ನಿ ವೀಕ್ಷಕರೇ. ಸ್ವಲ್ಪ ಅಂತ ಹೇಳ್ತಾರೆ, ಆಮೇಲೆ ಅದಕ್ಕೆ ಅಂತ ತಗೊತಾ ಇರ್ತಾರೆ. ಇದಕ್ಕೆ ತುಂಬ ಸುಸ್ತಾಗ್ಬಿಟ್ಟಿದ್ವಿ ನಾವು, ನಮಗೆ ಗೌರ್ಮೆಂಟಲ್ಲಿ ಎಲ್ಲಾದರೂ ಇದ್ದರೆ ನಮಗೆ ಬ್ರಾಂಚಸ್ ಇದ್ದರೆ ನಮಗೆ ಕೊಡಿ, ಪ್ರೈವೇಟ್ ನಮಗೆ ಆಗ್ತಾ ಇಲ್ಲ ಅನ್ನೋ ಒಂದು ಮಾಧ್ಯಮದಲ್ಲಿ ಆಗಿರ್ಬೋದು ಎಲ್ಲದರಲ್ಲಿ ಇದೊಂದು ಹರಡ್ತಾ ಇದೆ. ಅದ್ರ ಬಗ್ಗೆ ಪೇರೆಂಟ್ಸಿಗೆ ಏನು ನಿಟ್ಟಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀರಾ ಸರ್ ನೀವು? ಆ ಥರ ನಾರಾಯಣ ಅಂತಲ್ಲ ಸರ್, ಸಾರಿ, ಆಲ್ಮೋಸ್ಟ್ ಎಲ್ಲ ಕಾಲೇಜಲ್ಲಿ ಈ ಥರ ನಡೀತಾ ಇರುವಾಗ ನೀವು ಸ್ವಲ್ಪ ಪೇರೆಂಟ್ಸಿಗೆ ಈ ಥರ ಮುಟ್ಟಿಸ್ಬೋದು ಅಂದರೆ ಯಾವ ರೀತಿಯಲ್ಲಿ ಮುಟ್ಟಿಸ್ತೀರಾ ಮೇಡಮ್? ಅದು ಮೇಯ್ನ್ ಏನಂದರೆ ಮ್ಯಾಮ್, ಆ್ಯಕ್ಚುಲಿ ಪೇರೆಂಟ್ಸು ಫಸ್ಟು ಅಟ್ ದ ಅಡ್ಮಿಷನ್ ಟೈಮ್ನಲ್ಲಿ ಕಂಪ್ಲೀಟು ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಗುತ್ತೆ ಮ್ಯಾಮ್. ಒಂದು ಎಷ್ಟಾಗುತ್ತೆ ಏನಂತ. ಸ್ವಲ್ಪ ಈ ಥರ ಪ್ರೈವೇಟ್ ಕಾಲೇಜಸ್ದಲ್ಲಿ ಇನ್ಸ್ಟಿಟ್ಯೂಷನ್ದಲ್ಲಿ ಏನಾಗುತ್ತೆ ಅಂತ ಮ್ಯಾಮ್, ಸ್ವಲ್ಪ ಕಂಪೇರ್ ಟು ಗೌರ್ಮೆಂಟ್ ಸರ್ಕಾರಿ ಸ್ಕೂಲ್ಸ್ನಿಂದ ಸ್ವಲ್ಪ ಸ್ಯಾಲ್ರೀಸ್ ಹೈ ಸ್ಯಾಲ್ರೀಸ್ ಇರುತ್ತೆ. ಸ್ವಲ್ಪ ಕ್ವಾಲಿಟಿ ಫ್ಯಾಕಲ್ಟಿನೇ, ಕ್ವಾಲಿಟಿ ಟೀಚರ್ಸ್ನೇ ಅಪಾಯಿಂಟ್ ಮಾಡ್ಕೋಬೇಕಂದ್ರೆ ಕಂಪಲ್ಸರಿ ಸ್ವಲ್ಪ ಹೈ ಸ್ಯಾಲ್ರೀಸು ಪೇ ಮಾಡಲೇಬೇಕಾಗುತ್ತೆ. ಸೊ ಸ್ವಲ್ಪ ಸರ್ಕಾರಿ ಸ್ಕೂಲ್ಸ್ ಅಂದರೆ
ಒಂದು ಬಿಲ್ಡಿಂಗ್ ರೆಂಟ್ಸ್ ಈ ಥರ ಏನಿರಲ್ಲ. ಸೊ ಇಲ್ಲೇ ಬಿಲ್ಡಿಂಗ್ಸ್ ಎಲ್ಲ ರೆಂಟಿಗೆ ತಗೋಬೇಕಾಗುತ್ತೆ. ಸೊ ಇದು ಕಂಪ್ಲೀಟು ಸ್ವಲ್ಪ ಎಕ್ಸ್ಪೆಂಡಿಚರು ಪೇರೆಂಟ್ಸ್ನಿಂದನೇ ಬೇರೆ ಮಾಡಬೇಕಾಗುತ್ತೆ. ಸೊ ಆ ಥರ ಒಂದು ಅಟ್ ದ ಅಡ್ಮಿಷನ್ ಟೈಮ್ ಏನಾಗುತ್ತೆ, ಎಷ್ಟು ಫೀಸ್ ಅಂತ ಒಂದು ಕಂಪ್ಲೀಟ್ ಒಂದು ಪೇರೆಂಟ್ಸ್ ಒಂದು ಕೊಟೇಶನ್ ತಗೊಳ್ಳಿ. ಆ ಥರ ಒಂದು ಪ್ಲ್ಯಾನಿಂಗ್ ಮಾಡ್ಕೊಂಡ್ರೆ ಸ್ವಲ್ಪ ಒಳ್ಳೆಯದಾಗುತ್ತೆ ಅಂತ ನನ್ನ ನೋಡಿದ್ರಲ್ಲ ವೀಕ್ಷಕರೇ, ಇದು ಆಲ್ಮೋಸ್ಟ್ ಪೇರೆಂಟ್ಸಲ್ಲಿ ಇದು ಬಂದಿರೋಂಥ ಒಂದು ಕ್ವಶನ್ ಮಾರ್ಕ್ ಆಗಿತ್ತು. ಇವಾಗ ಕ್ಲಾರಿಟಿ ಸಿಕ್ತಲ್ವಾ? ಗೌರ್ಮೆಂಟ್ದಕ್ಕೂ ಪ್ರೈವೇಟ್ಗೂ ತುಂಬ ಅಂದರೂ ತುಂಬ ವ್ಯತ್ಯಾಸ ಇರುತ್ತೆ. ಅವ್ರಿಗಂತೂ ಏನೇನು ಮಾಡಬೇಕು, ಎಷ್ಟೆಲ್ಲ ಕಟ್ಟಬೇಕು ಅನ್ನೋದು ಅವ್ರ ಪ್ರೆಷರ್ ಅವ್ರ ತಲೆ ಮೇಲೆ ಇದ್ದೇ ಇರುತ್ತೆ. ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ನನ್ನ ಪೇರೆಂಟ್ಸಿಗೆ ಇದೊಂದು ಮಾಹಿತಿ ತಿಳಿಸ್ತಾ ಇದ್ದೀನಿ. ಇನ್ನೊಂದು ಸರ್ ಇವಾಗ ಭಾಳ ಜನದಲ್ಲಿ ನಾವು ಕೇಳ್ತಾ ಇದ್ದೀವಿ, ಬಸ್ ಮೂವ್ ಆಗೋ ಟೈಮಲ್ಲಿ ಡ್ರೈವರ್ ಬಂದುಬಿಟ್ಟು ಸುಮ್ಮನೆ ಬಿಟ್ಟು ಹೋಗ್ಬಿಡ್ತಾರೆ ಮಕ್ಕಳನ್ನ, ಅಲ್ಲಿ ಮನೆಗೆ ತಲಿಸ್ಬೇಕು ಅನ್ನೋ ಥರಲ್ಲೂ ಆಕ್ಸಿಡೆಂಟ್ಗಳು ತುಂಬ ಆಗ್ತಾಯಿವೆ. ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ನೀವು? ಮೇಯ್ನ್ ಮ್ಯಾಮ್, ಆ್ಯಕ್ಚುಲಿ ನಾನು ಏನು ಹೇಳ್ತೀನಿ ಅಂದರೆ ಎಲ್ಲ ಪೇರೆಂಟ್ಸ್ಗೂ ನಮ್ಮ ರಿಕ್ವೆಸ್ಟ್ ಮ್ಯಾಮ್, ಹಾಂ ಸರ್, ಜನರಲಿ ಒಂದು ಮೆಜಾರಿಟಿ ಪೇರೆಂಟ್ಸು ನವಾಡೇಸ್ ಏನಾಗಿದೆ, ತುಂಬ ಎಂಪ್ಲಾಯೀಸು ಬಿಸ್ನೆಸ್ದಲ್ಲಿ ತುಂಬ ಬ್ಯುಸಿ ಆಗಿಬಿಟ್ಟಿದ್ದಾರೆ. ಖಂಡಿತ ಸರ್. ಸೊ ಮಕ್ಕಳ ಕೇರಿಂಗ್ದಲ್ಲಿ ಸ್ವಲ್ಪ ಕಮ್ಮಿಂಗ್ ಡೇಸ್ ಇದೆಲ್ಲ ಸ್ವಲ್ಪ ಮಕ್ಕಳ ಕೇರಿಂಗ್ ಕಮ್ಮಿ ಆಗಿದೆ ಪೇರೆಂಟ್ಸ್ಗೆ. ಸೊ ವೈ ಬಿಕಾಸ್ ಆ್ಯಕ್ಚುಲಿ ಏನಂದರೆ ಪೇರೆಂಟ್ಸ್ ಬ್ಯುಸಿ. ಸೊ ಬೋತ್ ಆರ್ ಎಂಪ್ಲಾಯೀಸ್. ಸೊ ಅವ್ರ ರೆಸ್ಪಾನ್ಸಿಬಿಲಿಟಿ ಏನು ಅನ್ಕೊತಾರೆ, ಸರ್ ನಾನು ಒಂದು ಒಳ್ಳೆ ಕಾಲೇಜ್ದಲ್ಲಿ ಒಳ್ಳೆ ಸ್ಕೂಲ್ದಲ್ಲಿ ನಾನು ಜಾಯಿನ್ ಮಾಡಿದ್ದೀನಿ, ಸೊ ನಮ್ಮ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗಿದೆ, ಸೊ ಕಂಪ್ಲೀಟ್ ಎಲ್ಲ ಇನ್ಸ್ಟಿಟ್ಯೂಟ್ ಎಲ್ಲ ನೋಡ್ಕೊತಾರೆ ಅಂತ. ಸೊ ಅದು ಏನಾಗ್ತಾ ಇದೆ, ಸೊ ಪೇರೆಂಟ್ಸು ಯಾವಾಗ ಕೇರ್ ತಗೊತಾ ಇಲ್ಲನು, ಸೊ ಸ್ಟೂಡೆಂಟ್ಸ್ ಮಕ್ಕಳು ನಾಳೆ ಈ ಇನ್ಸ್ಟಿಟ್ಯೂಟ್ದಲ್ಲಿ ಔಟ್ಸೈಡ್ದಲ್ಲಿ ಏನು ಮಾಡ್ತಾಯಿದ್ದಾರೆ ಇದೆಲ್ಲ ಅಬ್ಸರ್ವೇಷನು ಆ್ಯಸ್ ಪರ್ ಪೇರೆಂಟ್ ಬಿಸಿ ತುಂಬ ಕಮ್ಮಿ ಆಗಿದೆ. ಸೊ ನಮ್ಮ ಒಂದು ಪೇರೆಂಟ್ಸ್ಗೆ ರಿಕ್ವೆಸ್ಟ್ ಏನಂದರೆ, ಒಂದು ಫೀಸ್ ಕಟ್ಟಿದ್ದಾರೆ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗಿದೆ, ಒಂದು ಒಳ್ಳೆ ಕಾಲೇಜ್ದಲ್ಲಿ ಜಾಯಿನ್ ಮಾಡಿದ್ದಾರೆ ಅಂದರೆ ನಮ್ಮ ರೆಸ್ಪಾನ್ಸಿಬಿಲಿಟಿ ಕ್ಲಿಯರ್ ಆಗಿದೆ, ಅನ್ನೋ ಥರ ಆಗಲ್ಲ. ಬಟ್ ಅವರು ಪೇರೆಂಟ್ಸು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೋಬೇಕು. ಮೆಜಾರಿಟಿ ನಮ್ಮ ರಿಕ್ವೆಸ್ಟು, ಸೊ ಇನ್ಸ್ಟಿಟ್ಯೂಷನ್ದಲ್ಲಿ ಎನಿ ಕಾಲೇಜಸ್ ಆರ್ ಸ್ಕೂಲ್ ಎಲ್ಲಿ ಒಂದು PTM ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗ್ ನಡೆಸ್ತಾ ಎವ್ರಿ ಮಂತ್ ಕಂಡಕ್ಟ್ ಮಾಡ್ತಾರೆ ಆ್ಯಸ್ ಪ್ರಿನ್ಸಿಪಲ್. ಅವರು ಕಂಪಲ್ಸರಿ PTMಗೂ ಹೋಗಬೇಕು, ಅಟೆಂಡ್ ಆಗಬೇಕು. ಸೊ ಅಲ್ಲೇ ಅಕಾಡೆಮಿಕ್ಸ್ ಮಕ್ಕಳು ಅಕಾಡೆಮಿಕ್ಸ್ ಯಾವ ಥರ ಇದೆ, ಅವ್ರೇನನ್ನ ಅದರ್ ಆ್ಯಕ್ಟಿವಿಟೀಸ್ ಏನನ್ನ ಇದೆ, ಇದೆಲ್ಲ ಕಂಪ್ಲೀಟು ನೋಡ್ಕೋಬೇಕಾಗುತ್ತೆ. ಸೊ ಪೇರೆಂಟ್ಸು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಇನ್ಸ್ಟಿಟ್ಯೂಟ್ನೇ ರೀಚ್ ಆಗಿ ರೆಸ್ಪಾನ್ಸಿಬಿಲಿಟಿ ತಗೊಂಡಂದರೆ ಅವ್ರಿಗೆ ಅರ್ಥ ಆಗುತ್ತೆ ಮಕ್ಕಳು ಯಾವ ಥರ ಸ್ಟಡಿ ಮಾಡ್ಕೊತಾ ಇದ್ದಾರೆ, ಮಕ್ಕಳು ಏನನ್ನ ಅದರ್ ಆ್ಯಕ್ಟಿವಿಟೀಸ್ಗೆ ಏನನ್ನ ಅಡ್ಯಾಕ್ಟ್ ಆಗಿದ್ದಾರೆ ಏನಂತ ಅದು ಸ್ವಲ್ಪ ಅಬ್ಸರ್ವೇಷನ್ ಮಾಡಿದ್ದಾರೆ ಅಂದರೆ ಒಳ್ಳೆಯದಾಗುತ್ತೆ ಅಂತ ಪೇರೆಂಟ್ಸ್ಗೂ ನಾನು ಒಂದು ಸಜೆಷನ್ ಕೊಡ್ತೀನಿ. ಥ್ಯಾಂಕ್ ಯು ಸರ್. ಇದೇ ನನ್ನ ವೇದಿಕೆಯಲ್ಲಿ ನಾನು ನಿಮಗೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎಷ್ಟೇ ನಾವು ಕಾಲೇಜಿಗೆ ಕಳಿಸ್ಲಿ, ಎಷ್ಟೇ ನಾವು ಸ್ಕೂಲಿಗೆ ಕಳಿಸ್ಲಿ, ಮೊದಲು ಗುರು ಬಂದುಬಿಟ್ಟು ತಾಯಿನೇ ಆಗಿರ್ತಾಳೆ. ಸೊ ನಾವು ತಾಯಿ ಯಾವ ರೀತಿಯಲ್ಲಿ ನಮಗೆ ಮಕ್ಕಳಿಗೆ ಹೇಳ್ಕೊಡ್ತಾಳೋ ಅದೇ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಗುರುಗಳು ಜಸ್ಟ್ ಕಾಲೇಜಲ್ಲಾಗಲಿ ಸ್ಕೂಲಲ್ಲಿ ಮಾತ್ರ ಹೇಳ್ಕೊಡೋಕ್ಕೆ ಚಾನ್ಸ್ ಇರುತ್ತೆ. ಮನೆಗೆ ಬಂದು ಯಾರೂ ಹೇಳ್ಕೊಡಲ್ಲ. ಮನೇಲಿರೋದೇ ಮೊದಲ ತಾಯಿ, ಅದೇ ನಮ್ಮ ಅಮ್ಮ. ಅವರು ಎಷ್ಟು ನಮ್ಮ ಬಗ್ಗೆ ಕೇರ್ ತಗೊತಾರೆ, ನಾವು ಅಷ್ಟು ನೀಟಾಗಿ ಒಂದು ಪ್ಲೇಸಲ್ಲಿ ಹೋಗೋಕ್ಕೆ ಚಾನ್ಸ್ ಇರುತ್ತೆ, ಒಂದು ಲೆವೆಲಲ್ಲಿ ಮುಟ್ಟೋಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ VTV ಬಳ್ಳಾರಿ. Even extracurricular activities and related to academics, it's very good. The analysis, the schedule of Narayan is extremely good, which helps us to score good marks, and finally at the end of the day we'll get success. ನೆಕ್ಸ್ಟ್ ಬರೋಂಥ ವಿದ್ಯಾರ್ಥಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದಾರೆ? That Narayan is very good college. If you're thinking to join here, you should compulsory join here because the environment and the teaching here is extremely good. ಥ್ಯಾಂಕ್ ಯು ಸರ್. ಮೊನ್ನೆ ಬರುವಂಥ ನಿಮ್ಮ ಕಾಲೇಜಲ್ಲಿ ವಿದ್ಯಾರ್ಥಿ ಹುಡುಗಿನೇ ನಿಮಗೆ ರ್ಯಾಂಕ್ ಬಂದಿರೋದಕ್ಕೆ ಅದ್ರ ಬಗ್ಗೆ ನೀವು ಏನು ಹೇಳೋಕ್ಕೆ ಇಷ್ಟಪಡ್ತಿದ್ದೀರಾ ಸರ್? ಅದು ಭಾಳ ಪ್ರೌಡ್ ಆಗುತ್ತೆ. ನಮ್ಮ ಕಾಲೇಜಿಂದ ಬಂದಿದ್ದಾರೆ ಅಕ್ಕ ರಿಸಲ್ಟ್ ಒಂದೆಲ್ಲ ನಮ್ಮೆಲ್ಲರಿಗೂ ಇನ್ಸ್ಪಿರೇಷನ್ ಆಗಿದ್ದಾರೆ. ಹಾಗೆ ಡೌಟ್ಸ್ ಕೂಡ ಕೇಳಿದ್ವಿ ಅಕ್ಕರಿಗೆ, ಚೆನ್ನಾಗಿ ಹೇಳಿದ್ರು ಡೌಟ್ಸ್ ಎಲ್ಲ ಕ್ಲಾರಿಫೈ. ಹಾಗೆ ನಾರಾಯಣ ಕಾಲೇಜ್ ಬಗ್ಗೆ ಹೇಳ್ಬೇಕಂದ್ರೆ ಟೀಚಿಂಗ್ ಫ್ಯಾಕಲ್ಟಿ ಎಲ್ಲ ಸೂಪರ್ ಆಗಿದೆ, ಮತ್ತು ಪ್ರಿನ್ಸಿಪಲ್ ಸರ್ ಕೂಡ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಟೀಚರ್ಸ್ ಏನಾದರೂ ಪ್ರಾಬ್ಲಮ್ ಇದೆಯಾ? ಇಲ್ಲ ಎಲ್ಲರ ಹತ್ರ ವಿದ್ಯಾರ್ಥಿ ಹತ್ರ ಸುಮ್ಮನೆ ನಾರ್ಮಲಾಗಿ ಕ್ಯಾಶುವಲಾಗಿ ಸ್ಟಡಿ ಟೈಮಲ್ಲಿ ಸ್ಟಡಿ, ಫನ್ ಟೈಮಲ್ಲಿ ಫನ್ ಏನಾದರೂ ಮಾಡ್ತಾ ಇದ್ದಾರಾ? ಹಾಗೆ ಸ್ಟಡಿ ಟೈಮಲ್ಲಿ ಸ್ಟಡಿ, ಫನ್ ಟೈಮಲ್ಲಿ ಫನ್ನು, ಡೌಟ್ಸ್ ಎಲ್ಲ ಕ್ಲೀನಾಗಿ ಕ್ಲಾರಿಫೈ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಸರ್.